ಹಲೋ ಎಲ್ಲರೂ ಹೇಗಿದ್ದೀರಾ? ಸೂಪರಾಗಿದ್ದೀರಾ ಅಂತ ನಾನು ಕೂಡ ಅಂದ್ಕೊಳ್ತೀನಿ. ನೀವು ಕೂಡ ಸೂಪರಾಗಿದ್ದೀರಾ ಅಲ್ವಾ? ಸೊ ನಾನು ಇವಾಗ ಇನ್‌ಶಾರ್ಟಲ್ಲಿ ಹೋಗ್ತೀನಿ ನೋಡಿ. ಇನ್‌ಶಾರ್ಟ್ ಓಕೆ. ನಾನು ಅದರಲ್ಲೇ ಮಾಡ್ಕೊಳ್ಳೋದು. ಸೊ ಈಗ ವಿಡಿಯೋ ಅಂತ ಇದೆಯಲ್ಲ, ವಿಡಿಯೋದ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆನಾ. ನೀವು ಅಂತ ಏನು ಪ್ಲಸ್ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಆಪ್ಷನ್ ಕ್ಲಿಕ್ ಮಾಡ್ತೀನಿ ಓಕೆನಾ. ನನಗೆ ಫೋಟೋ ಬೇಕಾದರೆ ಫೋಟೋ ಆಪ್ಷನ್ ತೊಗೊಳ್ಬೋದು, ವಿಡಿಯೋ ಬೇಕಾದರೆ ವಿಡಿಯೋ ಆಪ್ಷನ್ ತೊಗೊಳ್ಬೋದು. ಎರಡರಲ್ಲೂ ನಿಮಗೆ ಬಿಟ್ಟಿದ್ದು. ನಾನು ಫೋಟೋ ತೊಗೊಳ್ತೀನಿ ಓಕೆನಾ. ಸದ್ಯಕ್ಕೆ ನಾನು ನಿಮಗೆ ಇವಾಗ ನಾನು ನಿಮಗೆ ತೋರಿಸ್ಬೇಕಲ್ವಾ. ಸೊ ಒಂದು ಇಮೇಜನ್ನು ತೊಗೊಳ್ತೀನಿ ಓಕೆನಾ. ತೊಗೊಂಡೆ ನೋಡಿ. ಇದನ್ನು ನಾನು ಕಟ್ ಮಾಡ್ಕೊಳ್ತೀನಿ, ಯಾಕಂದರೆ ಇದು ಅಕ್ಷರ ಎಲ್ಲ ಕಂಡು ಗಲೀಜು ಕಾಣಿಸ್ತಾ ಇದೆ. ಸೊ ನಾನೇನು ಮಾಡ್ತೀನಿ, ಈ ಥರ ಕಟ್ ಮಾಡ್ಕೊಳ್ತೀನಿ ಓಕೆ ನೋಡಿ. ಈ ಥರ ಕಟ್ ಮಾಡ್ಕೊಳ್ತೀನಿ, ಕರೆಕ್ಟಾಗಿ ಮಾಡ್ಕೊಳ್ತೀನಿ ಓಕೆ. ನೋಡಿ, ಹಾಲುಂಡ ತವರು ಓಕೆನಾ. ಇದು ನನಗೆ ಲಾಂಗ್ ಬೇಕಾದರೆ ಲಾಂಗ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಈ ಥರನೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ನಿಮ್ಗೆ ಸಿಂಪಲಾಗಿ ಈ ಥರನೂ ಬೇಕಾದರೂ ಮಾಡ್ಕೊಳ್ಬೋದು ಓಕೆನಾ. ಮಾಡೋಕ್ಕೆ ಆ ಥರ ಬೇಜಾರದು ಓಕೆನಾ. ಈ ಥರ ಆಯಿತು ಅಲ್ವಾ, ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಓಕೆನಾ. ಸೊ ನಿಮಗೆ ತೋರಿಸ್ಬೇಕಲ್ವಾ, ಅದಕ್ಕೋಸ್ಕರ ನಾನೇನು ಮಾಡಿದೆ, ಈ ಥರ ಒಂದು ಆಪ್ಷನ್ ಮಾಡಿಕೊಂಡೆ. ಸೊ ಇವಾಗ ಪಿಪ್ ಮಾಡೋದು. ಇದ್ರ ಮೇಲೆ ನಾವೊಂದು ವೀಡಿಯೋನಾದರೂ ಹಾಕ್ಬೋದು, ಇಲ್ಲ ಒಂದು ಇಮೇಜ್ ಆದರೂ ಇಡ್ಬೋದು, ನಿಮ್ಗೆ ಹೇಗೆ ಬೇಕಾ. ಡಬ್ಬಲ್ಲು ಇಲ್ಲ, ಇಲ್ಲಿ ಹಾಕಿದಾಗೆ ಮತ್ತೊಂದು ನಾನು ತರ್ತೀನಿ ನೋಡಿ. ಇವಾಗ ಪಿಪ್ ಆಪ್ಷನ್ ಓಕೆ. ಇಲ್ಲಿ ನೋಡಿ ತೋರಿಸ್ತೀನಿ. ಇದ್ರ ಮೇಲೆ ಚೋಕ್ ಬಾಕ್ಸ್ ಮೇಲೆ ನನಗೆ ಇದು ತೊಗೊಂಡೆ, ಇಲ್ಲಿ ನೋಡಿ. ಇದು ಕೂಡ ಕಟ್ ಮಾಡಬೇಕು. ಇವಾಗ ನಾನು ಏನು ಕಟ್ ಮಾಡೋದು ನೋಡಿ, ಈ ಥರ ಕಟ್ ಮಾಡ್ತೀನಿ. ಇದು ಕೂಡ ಕಟ್ ಮಾಡ್ತೀನಿ ನಾನು, ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ತೊಗೊಂಡೆ. ಇದು ಕೂಡ ಕಟ್ ಮಾಡ್ತೀನಿ. ಇಲ್ಲಿ ನೋಡಿ, ಈ ಥರ ಆಯಿತಾ, ಕಟ್ ಆಯಿತಾ. ಇದು ಒಂದು ಸೈಡ್ ಪ್ಲೇಸಿಗೆ ಇಟ್ಬಿಡೋದು. ಚಿಕ್ಕದಾದರೆ ಚಿಕ್ಕದು ಮಾಡ್ಕೊಳ್ಳಿ, ಸಾಕಲ್ವಾ. ಆಯಿತು, ಆಪ್ಷನ್ ಆಯಿತು. ಇಲ್ಲಿ ನೋಡಿದ್ರಾ. ಇದು ಬೇಕಾದರೆ ಲಾಂಗ್ ತೊಗೊಳ್ಳಿ, ನಿಮಗೆ ಬಿಟ್ಟಿದ್ದು ನೋಡಿ. ಈ ಥರ ಓಕೆನಾ. ಎಳೆದ್ಕೊಂಡ್ಬಿಡಿ, ಎಲ್ಲಿ ತನಕ ಬೇಕೋ ಅಲ್ಲಿ ತನಕ ಎಳ್ಕೊಳ್ಳಿ. ಫುಲ್ ಬೇಕಾದರೆ ಫುಲ್ ತೊಗೊಳ್ಳಿ, ಎಲ್ಲಿ ತನಕ ಬೇಕಾದರೂ ತೊಗೊಳ್ಬೋದು ಓಕೆನಾ. ಮತ್ತೊಂದು ಆಪ್ಷನ್ ನಿಮ್ಗೆ ಹೇಳಬೇಕಂತ ಇದ್ದೀನಿ, ಪಾಪ ಗೊತ್ತಿರಲ್ಲ ಅಲ್ವಾ. ನೋಡಿ, ಮತ್ತೆ ಬೇಕಾದರೆ ಇದ್ರ ಮೇಲೆ ಹೋಗಬೇಕು. ಈ ಚೋಕ್ ಬಾಕ್ಸ್ ಮೇಲೆ ಏನು ಕಾಣಿಸ್ತಾ ಇದೆಯಲ್ಲ ಬ್ಲೂ ಕಲರ್, ಅದ್ರ ಮೇಲೆ ಹೋಗಬೇಕು. ಮತ್ತೆ ಹೋಗಿ ಬೇಡ ನಮ್ಗೆ ಸಾಕು ಅನಿಸಿದರೆ ಇಲ್ಲಿ ರೈಟ್ ಮಾರ್ಕ್ ಇದೆ, ರೈಟ್ ಮಾರ್ಕ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ಇವಾಗ ನಾನು ನಿಮಗೆ ಇನ್ನೊಂದು ಏನೋ ತೋರಿಸ್ಬೇಕಂದ್ರೆ, ನಿಮ್ಗೆ ಯಾವ ಥರ ಎಫೆಕ್ಟ್ ಬೇಕಲ್ಲ ಹೋದ್ರೆ ಹಾಕ್ಕೋಬೋದು. ಇಲ್ಲಿ ನೋಡಿ, ಎಫೆಕ್ಟ್ಗಳು ಕಾಣಿಸುತ್ತೆ. ಎಫೆಕ್ಟ್ ನೋಡಿ, ಈ ಥರ ಬೇಕಾದರೆ ಈ ಥರ ಮಾಡ್ಕೊಳ್ಬೋದು ಓಕೆನಾ. ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಇಟ್ಟೆ ನಾನು ನೋಡಿ. ಈ ವಿಡಿಯೋದಲ್ಲಿ ಬಂದರೆ ಮತ್ತೊಂದು ಎಫೆಕ್ಟ್ ನಿಮ್ಗೆ ಹೆಂಗೆ ಬೇಕಾದರೂ ಆ ಥರ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ಈ ಥರ ನನಗಿದು ಬೇಕಾದ್ರೆ ಚೆನ್ನಾಗಿಲ್ಲ, ಇದು ಕೂಡ ಬೇಕಾದ್ರೆ ಮಾಡ್ಕೊಳ್ಬೋದು. ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ಸೊ ಮತ್ತೆ ತೊಗೊಂಡೆ. ನಿಮಗೆ ಈ ಥರ ಇಲ್ಲಿ ನೋಡಿ, ಹೇಗೆ ಬೇಕಾದರೂ ತೊಗೊಳ್ಬೋದು. ಮತ್ತೆ ಆಪ್ಷನ್ ಹೋಗೋದು, ನಿಮ್ಗೆ ಯಾವ ಥರ ಬೇಕು, ಸ್ಟೈಲಿಶ್ ಆಗಬೇಕಾ ಅಥವಾ ಯಾವ ಥರ ಬೇಕು ನಿಮ್ಗೆ ಆಪ್ಷನ್. ಇಲ್ಲಿ ನೋಡಿ, ಈ ಥರ ಬೇಕಾ, ಎಲ್ಲ ಆಲ್ಮೋಸ್ಟ್ ಎಲ್ಲ ಇರುತ್ತೆ ಓಕೆನಾ. ಕೆಲವರಿಗೆ ಗೊತ್ತಿರಲ್ಲ ಆಪ್ಷನ್ಗಳು. ಸೊ ನಾನು ನಿಮ್ಗೆ ಹೇಳ್ಕೊಡ್ತಾಯಿದ್ದೀನಿ. ಇಲ್ಲಿ ನೋಡಿ, ನಿಮ್ಗೆ ಯಾವ ಕಲರಲ್ಲಿ ಬೇಕು, ಈ ಕಲರಲ್ಲಿ ಬೇಕಾ, ಇದು ಬೇಕಾ ನೋಡಿ ಅಲ್ವಾ. ಸೂಪರ್ ಕಾಣ್ತಾ ಇದೆಯಲ್ವಾ. ಸೊ ಹೇಗೆ ಬೇಕು ಹಾಗೆ ಮಾಡ್ಕೊಳ್ಬೋದು, ನಿಮ್ಗೆ ಬಿಟ್ಟಿದ್ದ ಆಪ್ಷನ್ ಓಕೆನಾ. ಇದು ನೋಡಿ, ಇದು ತುಂಬ ಜೋರಾಯ್ತಲ್ವ, ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಸೊ ನಾನೇನು ಮಾಡ್ತೀನಿ, ಇದು ಸ್ವಲ್ಪ ಮಟ್ಟಿಗೆ ಮಾತ್ರ ತೊಗೊಳ್ತೀನಿ ನೋಡಿ. ಇಲ್ಲ ಸಿಂಪಲ್ ತೊಗೊಳ್ಳಿ. ಇಲ್ಲಿ ನೋಡಿ, ಇದು ಚೆಂದ ಇದೆಯಲ್ಲ, ನಿಧಾನಕ್ಕೆ ಇದಾಗತ್ತದು. ನೋಡಿ, ರೈಟ್ ಆಪ್ಷನ್ ಮೇಲೆ ಮಾಡೋದು. ಇದಾಯಿತಾ. ನಿಮಗೆ ಯಾವುದು ಬೇಕು ಎಲ್ಲ ಥರ ಮಾಡ್ಕೊಳ್ಬೋದು. ಸೊ ನನಗೆ ಫಿಲ್ಟರ್ ಏನೋ ಅಗತ್ಯ ಇಲ್ಲ, ಬೇಕಾದರೆ ತೊಗೊಳ್ಬೋದು. ಇಲ್ಲಿ ನೋಡಿ, ನಾನು ಬೇಡ, ಅವಾಯ್ಡ್ ಮಾಡ್ತೀನಿ ಓಕೆನಾ. ಇದೊಂದು ಇಲ್ಲಿ ಅವಾಯ್ಡ್ ಮಾಡ್ತೀನಿ, ನನಗೆ ಬೇಡ ಆಯಿತಾ. ಸೊ ಇವಾಗ ಏನು ಮಾಡೋಣ, ನಿಮಗೆ ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ, ರೈಟ್ ಮಾರ್ಕ್ ಫುಲ್ ಬೇಕಾದರೆ ಫುಲ್ ತೊಗೊಳ್ಬೋದು. ಅಷ್ಟೇ ಬರುತ್ತದು, ತೊಗೊಳ್ಬೋದು. ಇಲ್ಲಾಂದರೆ ನೀವೇನು ಮಾಡಬೇಕು, ಎಫೆಕ್ಟ್ ನೋಡಿದ್ರಲ್ವ, ಈ ಎಫೆಕ್ಟ್ ಇದು ಬೇಕಾದರೆ ಎಳ್ಕೊಬೋದು. ಬೇಕಾದರೆ ಹಿಂಗೆ ಎಳ್ಕೊಳ್ಬೋದು. ಇಲ್ಲಿ ನೋಡಿ, ಇದ್ರ ಮೇಲೆ ಪ್ರೆಸ್ ಮಾಡೋದು. ಮತ್ತು ಈ ಥರ ಎಷ್ಟು ಜಾಸ್ತಿ ಬೇಕಾದರೆ ಎಳ್ಕೊಬೋದು. ನಿಮ್ಗೆ ಸಿಂಪ್ಲೆಸ್ ತೋರಿಸಿದೆ ಅಷ್ಟು, ಎಲ್ಲ ಎಳ್ಕೊತ ಕೂತ್ರೆ ಅಲ್ವಾ. ಸೊ ಇವಾಗ ನಾನು ರೈಟ್ ಮಾರ್ಕಿಗೆ ಬರ್ತೀನಿ. ಸೊ ರೈಟ್ ಮಾರ್ಕಿಗೆ ಬಂದೆ. ಇವಾಗ ನಾನು ಸ್ಟಿಕ್ಕರ್ ನೀವೇನು ಬೇಕಾದರೂ ಬರ್ಕೊಳ್ಬೋದು. ಟೆಕ್ಸ್ಟ್ ಏನು ಬೇಕಾದರೂ ಬರ್ಕೊಳ್ಳೋದು. ಹಾಯ್, ಹಲೋ, ಹಾಯ್ ಅಂತ ಬರೆದೆ ಸಾಕು, ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಓಕೆನಾ. ಇಲ್ಲಿ ಹಾಯ್ ಅಂತ ಇದೆ ನೋಡಿ ಓಕೆನಾ.
ಅದು ಬಂತಲ್ವ. ನೀವು ಎಲ್ಲಿ ತನಕ ಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೇಕಾದರೂ ಬರ್ಕೊಳ್ಬೋದು. ಎಲ್ಲಿ ಈ ಎಂಡಲ್ಲಿ ಮಾತ್ರ ಥ್ಯಾಂಕ್ ಯು ಫಾರ್ ವಾಚಿಂಗ್, ಓಕೆನಾ. ಈ ಎಂಡಲ್ಲಿ ಬರ್ಕೊಳ್ಬೋದು. ನಾನಿಲ್ಲಿ ಹಾಯ್ ಸ್ಟಾರ್ಟಿಂಗಲ್ಲಿ ಹಾಯ್ ಅಂತ ಹಾಕಿದ್ದೀನಿ, ಓಕೆನಾ. ಸಾಕು, ನಾನು ಹಾಯ್ ಅಂತ ಹಾಕಿದ್ದೀನಿ, ಓಕೆ. ಅದು ಬಂದುಬಿಡ್ತು. ನಿಮ್ಗೆ ಹೇಗೆ ಬೇಕೋ ಆ ಥರ ಮಾಡ್ಕೊಳ್ಬೋದು. ಸ್ಟಿಕ್ಕರ್ಗಳು ಬೇಕಾದರೂ ಹಾಕ್ಕೊಳ್ಬೋದು. ಇಲ್ಲಿ ಸ್ಟಿಕ್ಕರ್ಗಳಿಗೆ ಆಪ್ಷನ್ ಇರುತ್ತೆ, ಇಲ್ಲಿ ನೋಡಿ. ಯಾವ ಥರ ಬೇಕಾದರೂ ಹಾಕ್ಬೋದು ರೀ, ಯಾವ ಥರ ಬೇಕಾದರೂ ನಿಮ್ಗೆ ಆಪ್ಷನ್ ನಿಮ್ಗೆ ಬಿಟ್ಟಿದ್ದು ನೋಡಿ. ನಾನು ಇದು ತೊಗೊಳ್ತೀನಿ, ಓಕೆನಾ. ಇದು ತೊಗೊಂಡೆ. ಇವಾಗ ನಾನು ತೊಗೊಂಡ ಮತ್ತೆ ಬ್ಯಾಕ್ ಬರ್ತೀನಿ ನೋಡಿ. ಇವಾಗ ಅದು ತೊಗೊಂಡೆ ಅಲ್ವಾ, ಇದು ನನಗೆ ಇಲ್ಲಿರಲಿ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ರೈಟ್ ಮಾರ್ಕಿಗೆ ನಾನು ಮಾಡ್ತೀನಿ ನೋಡಿ. ಇವಾಗ ಸ್ಟಿಕ್ಕರಿಂದ ಇದು ಬಂತಲ್ವ. ಸೊ ನಿಮ್ಗೆ ಲಾಸ್ಟಿಂದ ತನಕ ಬೇಕಾದರೂ ಇರುತ್ತೆ, ಅದು ನಿಮಗೆ ಬಿಟ್ಟಿದ್ದು, ಓಕೆ. ನಿಮಗೆ ಹೊಸೊಬ್ಬರು ಇರ್ತಾರಲ್ವ, ಸೊ ಅವರಿಗೆ ಗೊತ್ತಾಗಲ್ಲ ಅಂತ ನಾನೇನು ಮಾಡಿದೆ, ತೋರಿಸ್ಕೊಟ್ಟೆ. ಇವಾಗ ನೋಡಿ ಆಲ್ ಸ್ಪೀಚ್ ಅಂತ ಇದೆ. ಇದು ತುಂಬ ತೊಗೊಳ್ಳಲ್ಲ, 1000 ಮೇಲೆ ತೊಗೊಳ್ಳೋದೇ ಇಲ್ಲ. ಇದು ಸುಮ್ಮನೆ ಸ್ವಲ್ಪ ಮಟ್ಟಿಗೆ ಅಡ್ಡಿಲ್ಲ ಅಷ್ಟೇ. ಎ ಐ ಸ್ಪೀಚ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಸ್ವೀಟ್ ಅಂತ ಇದೆ, ಇದು ಓಕೆನಾ. ನಾನು ಸ್ವೀಟ್ ವಾಯ್ಸ್ ತೊಗೊಳ್ತೀನಿ. ನೋಡಿ ಅಂತ ಇದೆ, ಓಕೆನಾ. ಇಲ್ಲಿ ನಾನು ಹಾಯ್ ಹಲೋ ಅಂತ ಬರಿತೀನಿ. ಹಾಯ್ ಹಲೋ, ಹೌ ಆರ್ ಯು ಅಂತ ಬರೆದೆ, ಓಕೆನಾ. ಇಲ್ಲಿ ನಾನು ಹೌ ಡು ಯು ಡು, ನಿಮ್ಮ ಇಷ್ಟ, ಹೇಗೆ ಬೇಕಾದರೂ ಒಳ್ಳೆ ಆನ್ಸರ್ ಇದ್ರೆ ಆಯಿತು. ಹೌ ಡು ಯು ಡು, ಹಿಂಗೆ ಅದು ನಾವು ಏನು ಬರೀತೀವೋ ಅದು ಮಾತ್ರ ಆನ್ಸರ್ ಮಾಡುತ್ತದು, ಓಕೆನಾ. ಇಲ್ಲಿ ನೋಡಿ ಸ್ಟಾರ್ಟ್ ಅಂತ ಕೊಡೋಣ, ಓಕೆನಾ. ನೋಡಿ ಸ್ವಲ್ಪ ಮಟ್ಟಿಗೆ ಆಯ್ತು, ಅದು ಜಾಸ್ತಿ ಆಗಿಲ್ಲ. ಅದು ಹಾಯ್ ಹಲೋ, ಹೌ ಆರ್ ಯು, ಹೌ ಡು ಯು ಡು. ಆಯಿತಾ. ಬೇಕಾದರೆ ಮತ್ತೆ ಬರೆದ್ರೆ ಮತ್ತೆ ಆಗತ್ತೆ, ಓಕೆನಾ. ಓಕೆ, ತೋರಿಸ್ಲಿಕ್ಕೋಸ್ಕರ ನೀವು ಕನ್ನಡ ಬೇಕಾದರೆ ಕನ್ನಡ ಬರ್ಕೊಳ್ಳಿ. ನಾನು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ತೋರಿಸಿದೆ. ಅದು 1000 ರೈಟಿಂಗ್ ಮೇಲೆ ಆಗಲ್ಲ, 1000 ಒಳಗೆ ಇರಬೇಕು. 1000 ಕರೆಕ್ಟ್ ಲೆಟರ್ ಆಗಬೇಕು, 1000 ಮೇಲೆ ಆಗಲ್ಲ, ಓಕೆ. ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಮಾಡಿದೆ, ಸಾಕು ಅನಿಸುತ್ತೆ ಇವತ್ತಿಗೋಸ್ಕರ, ನಿಮಗೆ ಹೇಳ್ಕೊಡ್ಲಿಕ್ಕೋಸ್ಕರ ಮಾಡಿದೆ. ಇನ್ನೂ ಬೇಕಾದರೆ ನನಗೆ ಕಮೆಂಟ್ ಹಾಕಿ ತಿಳಿಸಿ. ನಿಮ್ಗೆ ಏನೇನು ಗೊತ್ತಿಲ್ಲ ಎಲ್ಲ ಆಪ್ಷನ್ಗಳು ತಿಳಿಸ್ಕೊಡ್ತೀನಿ, ಓಕೆನಾ. ಕಾಮೆಂಟ್ ಮಾಡಿ ನಮಗೆ ತಿಳಿಸಿ, ಎಲ್ಲ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ, ಓಕೆನಾ. ಓಕೆ, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.